ವೀಕ್ಷಕರೇ ನಮಸ್ಕಾರ. ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚಂದನ ಮಂಥನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವಿಷಯವಸ್ತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ನಂತರದ ಅವಕಾಶಗಳು. ವೀಕ್ಷಕರೇ, ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯನ್ನು ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ ಅಂತ ಪರಿಗಣಿಸಲಾಗುತ್ತೆ. ಎಸ್ಎಸ್ಎಲ್ಸಿ ನಂತರ ಇರಬಹುದು ಅಥವಾ ಪಿಯುಸಿ ನಂತರ ವಿದ್ಯಾರ್ಥಿಗಳು ತೆಗೆದುಕೊಳ್ಳುವಂತಹ ಕೋರ್ಸ್ಗಳಿರ್ಬೋದು, ಅವರ ಮುಂದಿನ ಆಯ್ಕೆಗಳು ಅವರ ಭವಿಷ್ಯಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಡುತ್ತೆ ಅನ್ನೋದು ಮಾತು. ಹಾಗಾದರೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ನಂತರ ವಿದ್ಯಾರ್ಥಿಗಳ ಮುಂದಿರುವಂತಹ ಆಯ್ಕೆಗಳೇನು, ಅವಕಾಶಗಳೇನು, ಈಗೆಲ್ಲದರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಯನ್ನು ನಡೆಸೋದಕ್ಕೆ ಈ ಕಾರ್ಯಕ್ರಮಕ್ಕೆ ಜೊತೆ ಆಗ್ತಿದ್ದಾರೆ MK ಕೃಷ್ಣ, ಶಿಕ್ಷಣ ಮಾರ್ಗದರ್ಶಕರು, ಜೊತೆಗೆ AS ರವಿ, ನಿವೃತ್ತ ಪ್ರಾಂಶುಪಾಲರು ಹಾಗೂ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳು, KEA. ಬನ್ನಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ಆರಂಭದಲ್ಲೇ ಹೇಳಿದೆ, SSLC ಇರ್ಬೋದು ಅಥವಾ PUC ಇರ್ಬೋದು ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ ಅಂತ. ಅದರ ಬಳಿಕ ವಿದ್ಯಾರ್ಥಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಅವರ ಮುಂದಿನ ಲೈಫ್ಗೆ ಒಂದು ಬುನಾದಿಯನ್ನು ಹಾಕಿಕೊಡುತ್ತೆ ಅಂತ. ಸರ್, ನನ್ನ ಮೊದಲ ಪ್ರಶ್ನೆ, ಈ ವಿದ್ಯೆ, ಶಿಕ್ಷಣ ಮತ್ತು ಉದ್ಯೋಗ ಇದನ್ನು ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಅಂತ? ಮೊಟ್ಟ ಮೊದಲು ನಮ್ಮ ಚಂದನ ವಾಹಿನಿಯ ಈ ಕಾರ್ಯಕ್ರಮ ಬಹಳ ಅಗತ್ಯತೆ ಆ ಕಾರ್ಯಕ್ರಮ ಇದು. ನಾವು ಮೊಟ್ಟ ಮೊದಲು ಹೇಳಬೇಕು ಅಂದರೆ ಶಿಕ್ಷಕಿ, ಶಿಕ್ಷಕ ಶಿಕ್ಷಣದ ಕಣ್ಣು ಅಂತ ಹೇಳ್ತೀನಿ ನಾನು. ಅಂದರೆ ಒಂದು ಭೂಮಿಯಲ್ಲಿ ಬೆಳೆಯಬೇಕು ಅಂದರೆ ಮಣ್ಣು ಚೆನ್ನಾಗಿರಬೇಕು, ಒಂದು ಮುಂದಿನ ಪೀಳಿಗೆ ಚೆನ್ನಾಗಿರಬೇಕು ಅಂದರೆ ಕಣ್ಣು ಚೆನ್ನಾಗಿರಬೇಕು. ಅದಕ್ಕೆ ಶಿಕ್ಷಕಿ, ಶಿಕ್ಷಕ ಇಬ್ಬರು ಇಂಪಾರ್ಟೆಂಟು. ಇವತ್ತಿಗೂ ನಾವು ಹೈಸ್ಕೂಲ್ ಮೇಸ್ಟ್ರು, PUC ಮೇಸ್ಟ್ರನ್ನ ನಾವು ಜ್ಞಾಪಕ ಇಟ್ಕೊಂಡಷ್ಟು ಎಷ್ಟೋ ಕಾಲೇಜ್ ಮೇಸ್ಟ್ರುಗಳನ್ನು ಹೆಸರು ಜ್ಞಾಪಕ ಇರಲ್ಲ, ಏನೂ ಇರಲ್ಲ. ಅಂದರೆ ಅವರು ನಮಗೆ ಒಂದು ದಿಕ್ಸೂಚಿ, ಒಂದು ಮಾರ್ಗದರ್ಶನ ಅಂತ ಕೊಡ್ತಾರವರು ಅಷ್ಟೇ. ಆದ್ದರಿಂದ ಈ SSLC PUC ಅನ್ನೋದು ಅದು ತುಂಬ ಒಳ್ಳೆಯ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅದು. ಅಂದರೆ ಮನುಷ್ಯ ಒಂದು 12 ಆಗ್ತಾ ಇದ್ದಂಗೆ ಅವನಿಗೆ 12 ಅಂದ ತಕ್ಷಣ 13 ಅಂತ ಹೇಳ್ತಾರೆ, ಒಂದು ಟೀನೇಜ್ ಅಂತ ಹೇಳ್ತಾರೆ. ಆ ಟೀನೇಜ್ ಅನ್ನೋ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟು. ಆ ಟೈಮಲ್ಲಿ ಅದಕ್ಕೆ ಮುಂಚೆನೇ ಮಕ್ಕಳಿಗೆ ಏನಾದ್ರು ಒಂದು ದಿಕ್ಸೂಚಿ ಮಾರ್ಗ ಸಿಗಲಿಲ್ಲ ಅಂದರೆ, ಆ ರೈಲ್ ಏನಾದ್ರು ಹಳಿ ತಪ್ಪಿದ್ರೆ ಡಿರೈಲ್ ಅಂತಾರಲ್ಲ, ಅದು ಆಗತ್ತೆ. ಅದಕ್ಕೋಸ್ಕರನೇ ಈ ಕಾರ್ಯಕ್ರಮ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಎಲ್ಲ ವಿದ್ಯಾರ್ಥಿಗಳು SSLC ಆದ ತಕ್ಷಣ ಅಂಕ ಗಳಿಸಲಿ, ಹೆಚ್ಚು ಬರಲಿ ಅಥವಾ ಕಡಿಮೆ ಬರಲಿ, ಮುಂದೇನು ಅನ್ನೋ ಪ್ರಶ್ನೆ ಎಲ್ಲ ವಿದ್ಯಾರ್ಥಿಗಳಿಗೆ ಮೂಡುತ್ತೆ. ಸೊ SSLC ಆದ ಬಳಿಕ ಯಾವ ರೀತಿ ಅವರು ಮುಂದಿನ ಹೆಜ್ಜೆಗಳನ್ನು ಇಡಬೇಕಾಗತ್ತೆ ಅಂತ? ಮುಖ್ಯವಾಗಿ SSLC ಪಾಸಾದ ನಂತರ ವಿದ್ಯಾರ್ಥಿಗಳು 3 ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. 3 ಕೋರ್ಸ್ಗಳ ಬಗ್ಗೆ ಅರಿವಿರ್ತದೆ. ಯಾವುದಪ್ಪ ಅಂತಂದರೆ ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ನಿಮ್ಗೆ ಅರಿವಿರುತ್ತೆ. ಇದರ ಹೊರತಾಗಿಯೂ ಕೂಡ ಎಲ್ಲ ಕೆಲವು ಕಾರಣಾಂತರಗಳಿಂದ, ಅದು ಪೋಷಕರ ಒತ್ತಡದಿಂದನೋ ಅಥವಾ ನಿಮ್ಮ ಆರ್ಥಿಕ ಪರಿಸ್ಥಿತಿಯಿಂದನೋ ಈ ಕೋರ್ಸ್ಗಳನ್ನು, ಈ ರೆಗ್ಯುಲರ್ ಫಾರ್ಮಲ್ ಕೋರ್ಸ್ಗಳನ್ನು ಕಂಟಿನ್ಯೂ ಮಾಡೋಕ್ಕೆ ಅವಕಾಶ ಇಲ್ಲದೇ ಇದ್ದರೆ, ನೀವು ಈ ಕೆಲವು ಶಾರ್ಟ್ ಟರ್ಮ್ ಕೋರ್ಸ್ಗಳಿದ್ದಾವೆ, ಅದ್ರ ಬಗ್ಗೆನೂ ನಾನು ಮಾಹಿತಿ ಕೊಡ್ತೀನಿ. ಸೊ ಆ ಶಾರ್ಟ್ ಟರ್ಮ್ ಕೋರ್ಸ್ಗಳಲ್ಲಿ ನಿಮ್ಗೆ ಆಸಕ್ತಿಗೆ ಅನುಗುಣವಾಗಿ ನೀವು ಮಾಡಿದ್ದೇ ಆದಲ್ಲಿ, ಸೊ ಆ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನು ಮುಖಾಂತರ ನಿಮ್ಮ ಜೀವನವನ್ನು ರೂಪಿಸ್ಕೋಬಹುದು. 90% ವಿದ್ಯಾರ್ಥಿಗಳು ಪಾಸಾದರೆ ಅದರಲ್ಲಿ 70% ಈಗ PUCಗೆ ದಾಖಲಾಗ್ತಾರೆ. ಇನ್ನು ಉಳಿದ 20% ವಿದ್ಯಾರ್ಥಿಗಳು ಏನಿದ್ದಾರೆ, ಆ ವಿದ್ಯಾರ್ಥಿಗಳು ತಮ್ಮ ವೃತ್ತಿಯನ್ನು ಕಂಡುಕೊಳ್ಳೋದಕ್ಕೋಸ್ಕರ ಬೇರೆ ಬೇರೆ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋ ಒಂದು ಇಚ್ಛೆ ಇರುತ್ತೆ. ಆದರೆ ಅವರಿಗೆ ಮಾಹಿತಿ ಕೊರತೆ ಇರುತ್ತೆ. ಆ ಮಾಹಿತಿಯನ್ನು ನಾನು ಈಗ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಮಾಹಿತಿ ಏನಪ್ಪ ಅಂತಂದರೆ, SSLC ಈ ಸೈನ್ಸ್ ಹೊರತಾಗಿ ನೀವು ಇಂಜಿನಿಯರಿಂಗ್ ಫೀಲ್ಡಲ್ಲಿ, ಯಾಕೆಂತಂದರೆ ಅವೆಲ್ಲ ಡಿಪ್ಲೊಮಾ ಕೋರ್ಸ್ಗಳಿದ್ದಾವೆ, ITI ಇದ್ದಾವೆ. ಸೊ ಇಂಜಿನಿಯರಿಂಗ್ ಫೀಲ್ಡ್ ಅಂತಂದರೆ ITI ಆಗುತ್ತೆ, ಮತ್ತು ಡಿಪ್ಲೊಮಾ ಕೋರ್ಸ್ ಇದೆ, 1 to 3 years ಡಿಪ್ಲೊಮೋಸು ಇರ್ತವೆ, ITI 2 years ITI ಕೋರ್ಸ್ ಇರುತ್ತೆ. ಈ ಕೋರ್ಸ್ಗಳಲ್ಲಿ ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಅಥವಾ ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ಆಯ್ಕೆ ಮಾಡಿಕೊಂಡಲ್ಲಿ ಸೊ ನಿಮ್ಮ ಜೀವನವನ್ನು ಕೂಡ ಉತ್ತಮ ರೀತಿಯಲ್ಲಿ ರೂಪಿಸ್ಕೋಬೋದು ಅಂತ ಅನಿಸುತ್ತೆ. ಸೊ ಈಗ ITIಗೆ ಬಂತಂದಾಗ ITನಲ್ಲಿ ಭಾಳಷ್ಟು ಕೋರ್ಸ್ಗಳಿದ್ದಾವೆ. ಈಗ SSLC ಪಾಸಾದ ವಿದ್ಯಾರ್ಥಿಗಳು ಸೊ ITIಗೆ ಹೋಗಬೇಕು ಅಂತಂದರೆ, ಈಗ PUC ಹೊರತಾಗಿ ನೀವು ITIಗೆ ಹೋಗಬೇಕು ಅಂತಂದರೆ ಏನೆಲ್ಲ ಕೋರ್ಸ್ಗಳಿದ್ದಾವೆ ಅಂತ ಹೇಳಿದ್ರೆ ನಿಮಗೆ, ಈಗ ನಿಮಗೆ ಆಟೋಮೊಬೈಲ್ ಇದೆ, ಬ್ಯೂಟಿಷಿಯನ್ ಕೋರ್ಸ್ ಇದೆ, ಕಂಪ್ಯೂಟರ್ ಹಾರ್ಡ್ವೇರ್ ಇದೆ,
ಕಂಪ್ಯೂಟರ್ ಆಪರೇಷನ್ ಅಸಿಸ್ಟೆಂಟ್ ಇದ್ದಾವೆ, ಹಾಗೆ ಕಟ್ಟಿಂಗ್ ಆ್ಯಂಡ್ ಟೈಲರಿಂಗ್ ಇದೆ, ಡೈರಿ ಇದೆ, ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಆಪರೇಟರ್ ಇದೆ, ಡೀಸೆಲ್ ಮೆಕ್ಯಾನಿಕ್ಸ್ ಇದೆ, ಡ್ರಾಫ್ಟ್ಮೆನ್ಸ್ ಇದೆ, ಎಲೆಕ್ಟ್ರಿಷಿಯನ್ಸ್ ಇದ್ದಾರೆ, ಎಲೆಕ್ಟ್ರಿಕ್ ಮೆಕ್ಯಾನಿಕ್ಸ್ ಇದ್ದಾರೆ, ಫ್ಯಾಷನ್ ಟೆಕ್ನಾಲಜಿಗೆ ಹೋಗ್ಬೋದು, ಹಾಗೆ ಫಿಟ್ಟರು, ಟರ್ನರು, ಪ್ಲಂಬರು, ಹಾಗೆ ಫುಡ್ ಆ್ಯಂಡ್ ವೆಜಿಟಬಲ್ ಪ್ರೊಕ್ಯೂರಿಂಗ್ ಟೆಕ್ನಾಲಜಿ ಇದೆ, ಹಾಗೆ ಫುಡ್ ಪ್ರೊಡಕ್ಷನ್ ಟೆಕ್ನಾಲಜಿ ಇದೆ, ಫ್ರಂಟ್ ಆಫೀಸ್ ಅಸಿಸ್ಟೆಂಟ್ ಇದೆ, ಹೆಲ್ತ್ ಸೇಫ್ಟಿ ಆ್ಯಂಡ್ ಎನ್ವೈರ್ನಮೆಂಟ್ ಟೆಕ್ನಾಲಜಿ ಇದೆ, ಹಾರ್ಟಿಕಲ್ಚರ್ ಇದೆ, ಹಾಸ್ಪಿಟಲ್ ಹೌಸ್ ಮೇಂಟೆನೆನ್ಸ್ ಇದೆ, ಹಾಗೆ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು ಇದ್ದಾವೆ. ಇವೆಷ್ಟೆಲ್ಲ ಕೋರ್ಸ್ಗಳು PUC ಹೊರತಾಗಿರುವಂಥ ಕೋರ್ಸ್ಗಳು ITI ಲೆವೆಲಲ್ಲಿ. ಇದು 1 or 2 years ಕೋರ್ಸ್ಗಳಂಥ ಕೋರ್ಸ್ಗಳು. ಈ ಕೋರ್ಸ್ಗಳಿಗೆ ಹೋಗಿದ್ದಾದಲ್ಲಿ ನಿಮ್ಮ ಆಸಕ್ತಿಗೆ ನೀವು ಇದರಲ್ಲಿ ಸ್ಕಿಲ್ಲನ್ನು ಡೆವಲಪ್ ಮಾಡಿಕೊಂಡ್ರೆ ಸೊ ನಿಮ್ಮ ಜೀವನವನ್ನು ರೂಪಿಸ್ಕೋಬೋದು ಅಂತ. ಸೊ ಇದ್ರ ಹೊರತಾಗಿ SLC ಪಾಸ್ ಅಂತ ವಿದ್ಯಾರ್ಥಿಗಳು ಕೆಲವು ಡಿಪ್ಲೊಮೊ ಕೋರ್ಸ್ಗಳು ಇದ್ದಾವೆ. ಡಿಪ್ಲೊಮೊ ಕೋರ್ಸ್ಗಳು ಯಾವುದಪ್ಪ ಅಂತ ಹೇಳಿದ್ರೆ ಈಗ ನಿಮ್ಮ ಅದರಲ್ಲೂ ಬಂದಾಗ ನಾನು 2 ರೀತಿಯಲ್ಲಿ ಹೇಳ್ಬೋದು. ಒಂದು, ನೀವು ಏನಾದರೂ ತಾಂತ್ರಿಕತೆಯಲ್ಲಿ ನೈಪುಣ್ಯತೆ ಅಥವಾ ಆಸಕ್ತಿ ಹೊಂದಿದರೆ, ಟೆಕ್ನಿಕಲ್ ಆಸಕ್ತಿ ಹೊಂದಿದರೆ ಸೊ ನೀವು ಟೆಕ್ನಿಕಲ್ಗೆ ಹೋಗ್ಬೋದು. ಏನಪ್ಪ, ಈಗ ಏರೋನಾಟಿಕಲ್ ಇದೆ, ಹಾಗೆ ಅಗ್ರಿಕಲ್ಚರ್ ಟೆಕ್ನಾಲಜಿ ಇದೆ, ಹಾಗೆ ನಿಮಗೆ ಬಯೋಟೆಕ್ನಾಲಜಿ ಇದೆ, ಮತ್ತು ಬಯೋಮೆಡಿಕಲ್ ಇದೆ, ಸಿವಿಲ್ ಇದೆ, ಮೆಕ್ಯಾನಿಕಲ್ ಇದೆ, ಹಾಗೆ ಕಂಪ್ಯೂಟರ್ ಸೈನ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, MI ಇದೆ, ಇದು ಮೆಷಿನ್ ಲರ್ನಿಂಗ್ ಇದೆ, ಹಾಗೆ ರೊಬ್ಯಾಟಿಕ್ಸ್ ಟೆಕ್ನಾಲಜಿ ಇದೆ. ಇವೆಲ್ಲ ಹೊಸ ಟೆಕ್ನಾಲಜಿಗಳ ಕೋರ್ಸಸ್ಸು ಈಗ ಡಿಪ್ಲೊಮೊ ಕೋರ್ಸಲ್ಲೂ ಕೂಡ ಇಂಟ್ರೊಡ್ಯೂಸ್ ಆಗಿದ್ದಾವೆ. ಈಗ ನಿಮ್ಗೆ ಆಸಕ್ತಿ ಇದ್ದರೆ ಟೆಕ್ನಿಕಲಿ ಇದಕ್ಕೆ ಹೋಗ್ಬೋದು. ಇಲ್ಲಪ್ಪ ನನಗೆ ಟೆಕ್ನಿಕಲ್ ಆಸಕ್ತಿ ಇಲ್ಲ, ನಾನು ಲೈಫ್ ಸೈನ್ಸ್ ಕಡೆ ಆಸಕ್ತಿ ಇದೆ, ನಾನು ಜೀವ ವಿಜ್ಞಾನದ ಬಗ್ಗೆ ನನಗೆ ಆಸಕ್ತಿ ಇದೆ, ನಾನು ಅದಕ್ಕೆ ಹೋಗ್ತೀನಿ ಅಂತಂದರೆ ನಿಮಗೆ ಈ ಶಾರ್ಟ್ ಟರ್ಮ್ ಕೋರ್ಸಸ್ 1 to 3 years ಕೋರ್ಸಸ್ ಕೆಲವು ಇದ್ದಾವೆ. ಕೆಲವು ಕೋರ್ಸ್ಗಳು 1 year ಇರುತ್ತೆ, ಕೆಲವು ಕೋರ್ಸ್ಗಳು 2 years ಇರುತ್ತೆ, ಕೆಲವು ಕೋರ್ಸ್ಗಳು 3 years ಇರ್ತವೆ. ಈ ಕೋರ್ಸ್ಗಳನ್ನು ನೀವು ನಾನು ಹೇಳುವಂಥ ಕೋರ್ಸ್ಗಳು ಯಾವುದಪ್ಪ ಅಂತ ಹೇಳಿದ್ರೆ ಇದು ಪ್ಯಾರಾಮೆಡಿಕಲ್ ಕೋರ್ಸ್ಗಳು. ಈ ಪ್ಯಾರಾಮೆಡಿಕಲ್ ಕೋರ್ಸಲ್ಲಿ ಆಸಕ್ತಿ ವಿದ್ಯಾರ್ಥಿಗಳೇನೋ ಇದ್ದರೆ ನಿಮಗೆ ನೀವು ಆಯ್ಕೆ ಮಾಡ್ಕೋಬಹುದು. ಯಾವುದಪ್ಪ ಅಂತಂದರೆ MLT ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ಸು, ಹಾಗೆ ಮೆಡಿಕಲ್ ಎಕ್ಸ್ರೇ ಟೆಕ್ನಿಷಿಯನ್ನು, ಮೆಡಿಕಲ್ ರೆಕಾರ್ಡ್ ಮೇಂಟೆನೆನ್ಸ್ ಟೆಕ್ನಾಲಜಿ, ಹಾಗೆ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಹಾಗೆ ಡಯಾಲೈಸಿಸ್ ಟೆಕ್ನಾಲಜಿ, ಬ್ಲಡ್ ಬ್ಯಾಂಕ್ ಮೇಂಟೆನೆನ್ಸ್ ಟೆಕ್ನಾಲಜಿ, ಹಾಗೆ ECG ಟೆಕ್ನಾಲಜಿ, ಹೆಲ್ತ್ ಆ್ಯಂಡ್ ಸ್ಯಾನಿಟರಿ ರೆಗ್ಯುಲೇಷನ್ ಟೆಕ್ನಾಲಜಿ. ಸೊ ಮತ್ತು ಇಷ್ಟು ಈ ಲೈಫ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಈ ಡಿಪ್ಲೊಮೊ ಕೋರ್ಸ್ಗಳು. ಈ ಡಿಪ್ಲೊಮೊ ನೀವು ಯಾರೂ PUCಗೆ ಓದೋಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ, ಇಲ್ಲ ನಾನು PUC ಮಾಡಿ ಡಿಗ್ರಿ ಮಾಡಿ ನಂತರ ನನಗೆ ಕೆಲಸ ಸಿಕ್ಕೋದು ಬದಲು ಈಗ 1 ವರ್ಷ 2 ವರ್ಷದಲ್ಲಿ ನಾನು ಇದನ್ನು ಓದಿ ನಾನು ಕೆಲಸ ತಗೋಬೋದು ಅನ್ನೋದಿದ್ರೆ ಖಂಡಿತ ಇದು ನೀವು ಈ ಕಡೆ ಮನಸ್ಸು ಮಾಡ್ಬೋದು. ಸ್ಕಿಲ್ಗಳು ಅಪ್ಡೇಟ್ ಆಗಬೇಕು ಅಥವಾ ನಾವು ಅಪ್ಡೇಟ್ ಆಗ್ತಾ ಹೋಗಬೇಕು ಅಂತ. ಸೊ ಹೆಚ್ಚಿನ ವಿದ್ಯಾರ್ಥಿಗಳು ಆಫ್ಟರ್ SSLC ಏನು ಥಿಂಕ್ ಮಾಡ್ತಾರೆ, ನಮಗಿರುವಂಥ ಆಯ್ಕೆಗಳು ಕಾಮರ್ಸ್ ಇರ್ಬೋದು, ಸೈನ್ಸ್, ಆರ್ಟ್ಸ್ ಇಷ್ಟೇ ಅಂತ ಅಂದ್ಕೊಳ್ತಾರೆ. ಆದರೆ ಇದರ ಹೊರತಾಗಿಯೂ ಕೂಡ ಅತ್ಯುತ್ತಮ ಅವಕಾಶಗಳಿರುತ್ತೆ. ಅದರ ಕಡೆ ಗಮನ ಕೊಡೋರು ತುಂಬ ಕಡಿಮೆ. ಅಂಥವ್ರಿಗೆ ಯಾವ ರೀತಿ ಸಲಹೆಗಳನ್ನು ಕೊಡಿ? ನಮ್ಮ ಕಾಲದಲ್ಲಿ ಆ ಹೈಸ್ಕೂಲು ಅಂತ ಬಂದಾಗ 8th ಸ್ಟ್ಯಾಂಡರ್ಡ್ ಬಂದಾಗ ಆವಾಗಲೇ ನಾವು 9th ಅಷ್ಟರಿಗೆ ಆಪ್ಷನಲ್ಸ್ ಅಂತ ತಗೋಬೇಕಾಯ್ತು. PCM, PCB ಅಥವಾ ಕಾಮರ್ಸು, CBZ ಇಂಥದ್ದೆಲ್ಲ ಬದಲಾವಣೆ ಮಾಡ್ಕೋಬೇಕಾಯ್ತು. ಅವನಿಗೆ ಬೆಂಗಳೂರಿಂದ ಟ್ರೈನ್ ಹೊರಡತ್ತೀರಿ, ಆ ಹೊರಡೋದು ಯಶವಂತಪುರ ಕಡೆ ಹೊರಡುತ್ತಾ ಅಥವಾ ಬಳ್ಳಾರಿ ಕಡೆ ಹೊರಡುತ್ತಾ ಅಥವಾ ಮಡ್ರಾಸ್ ಕಡೆ ಹೊರಡುತ್ತಾ, ಆ ತಿರುವು ಅನ್ನೋದು ಇಂಪಾರ್ಟೆಂಟು ಆ 8th ಸ್ಟ್ಯಾಂಡರ್ಡ್ ಲೆವೆಲ್ನಲ್ಲಿ. ಅವರು ಆ ಹುಡುಗರು ಆ ಟೈಮಲ್ಲಿ ಅವರಿಗೆ ಅಂದರೆ 8th ಸ್ಟ್ಯಾಂಡರ್ಡ್ ಬಂದಾಗ ಅವನ 12ರಿಂದ 13 ವಯಸ್ಸಾಗಿರುತ್ತೆ. ಆವಾಗ ನಾವು ನೋಡ್ಕೋಬೇಕು. ಅಂದರೆ ಒಬ್ಬ ನಮ್ಮ ಸರ್ CV ರಾಮನ್ ಯಾವತ್ತೂ ಹೇಳೋರು, ಇವಾಗ ತಾನೇ ನಾನು ಇಲ್ಲಿ ಬರೋಕ್ಕೆ ಮುಂಚೆ ಸಾಕಷ್ಟು ವಿದ್ಯಾರ್ಥಿಗಳನ್ನು ನೋಡಿದೆ. ಅವಾಗ ಯಾವತ್ತೂ ಸರ್ CV ರಾಮನ್ ಹೇಳು, ಪ್ರತಿಯೊಬ್ಬನಲ್ಲೂ ಯಾವುದೋ ಒಂದು ಸ್ಟ್ರೆಂತ್ ಅಂತ ಇರುತ್ತೆ, ಬಲ ಅಂತ ಇರುತ್ತೆ. ಅದೇ ಥರ ಪ್ರತಿಯೊಬ್ಬ ಒಂದು ವಿದ್ಯಾರ್ಥಿಗೂ ಕೆಲವೊಂದು ವೀಕ್ನೆಸ್ ಅಂತಲೂ ಇರುತ್ತೆ. ನಾವು ಅಂದರೆ ಪೋಷಕರಾಗಲಿ, ಒಬ್ಬ ಪ್ರಾಧ್ಯಾಪಕನಾಗಲಿ, ಒಬ್ಬ ಮೇಷ್ಟ್ರಾಗಲಿ, ಆ ಮಕ್ಕಳಿನಲ್ಲಿ ನಾವು ಗುರುತಿಸಬೇಕು ಯಾವುದು ಅಂತ. ಈಗ ಫೈನ್ ಆರ್ಟ್ಸ್ ಅಂತ ಇರ್ತದೆ ಅವ್ರಿಗೆ. ಫೈನ್ ಆರ್ಟ್ಸ್ ಅಂತಂದರೆ ಈಗ ಫೈನ್ ಆರ್ಟ್ಸಲ್ಲಿ ಪೇಂಟಿಂಗ್ ಇರ್ತದೆ, ಹಾಗೆ ಪರ್ಫಾರ್ಮಿಂಗ್ ಆರ್ಟ್ಸ್ ಇರ್ತದೆ, ಪ್ಲೇ ರೈಟಿಂಗ್ ಇರ್ತದೆ, ಹಾಗೆ ಅದು ಸ್ಕ್ರಿಪ್ಟ್ ರೈಟಿಂಗ್ ಅಂತ ಕರಿತೀವಿ, ಸ್ಕ್ರಿಪ್ಟ್ ರೈಟಿಂಗ್ ಅಂತ ಈ ಪ್ಲೇ ರೈಟಿಂಗು, ಹಾಗೆ ಈ ಫೈನ್ ಆರ್ಟ್ಸು,
ಕ್ರಿಯೇಟಿವ್ ಆ್ಯಕ್ಟಿಂಗು, ಕ್ರಿಯೇಟಿವ್ ಟೆಕ್ನಾಲಜಿ, ಹಾಗೆ ನಿಮಗೆ ಈ ಜ್ಯುವೆಲರಿ ಟೆಕ್ನಾಲಜಿ. ಈಗ ಜ್ಯುವೆಲರಿ ಶಾಪ್ಸ್ಗಳಿಗೆಲ್ಲ ಒಂದು ಫ್ಯಾಷನಬಲ್ ಆಗಿ ಬರ್ತಾ ಇದೆ. ಇಡೀ ಪ್ರಪಂಚದ ಇಡೀ ನಮ್ಮ ದೇಶದಲ್ಲಿ ಭಾಳ ಅದಕ್ಕೆ ವಿಪುಲವಾದಂಥ ಅವಕಾಶಗಳಿದ್ದಾವೆ. ಆ ಜ್ಯುವೆಲರಿ ಟೆಕ್ನಾಲಜಿನಲ್ಲಿ ಮಾಡಿದರೆ ನೀವು ಅದು ಹೋಗ್ಬೋದು. ಹಾಗೆ ಡಿಸೈನಿಂಗ್ ಇದೆ. ಹಾಗೆ ಮತ್ತು ಈ SSLC ಪಾಸ್ ನಂತರ ವಿದ್ಯಾರ್ಥಿಗಳಿಗೆ ಕೆಲವು CAD ಪ್ರೋಗ್ರಾಮ್ ಮಾಡಿದ್ದಾರೆ ಇದಕ್ಕೆ. ಸೊ CAD ಅಂತಂದರೆ ಡ್ರಾಯಿಂಗ್ ಬೈ ಯೂಸಿಂಗ್ ಕಂಪ್ಯೂಟರ್ಸಲ್ಲಿ. ಸೊ ಅದನ್ನು ಮಾಡಿಕೊಂಡ್ರೆ ನಿಮಗೆ ವಿಪುಲವಾದಂಥ ಅವಕಾಶಗಳಿದ್ದಾವೆ. ಇಷ್ಟು ನಿಮಗೆ ಯಾವುದು PUC ರೆಗ್ಯುಲರ್ PUC ಹೊರತಾಗಿ ಹೋಗ್ಬೋದು. ಇದರ ಜೊತೆಗೆ ಇಲ್ಲ ನಾನು ಇದಕ್ಕೆ ಹೋಗ್ತೀನಿ, ನಾನು ಬೇರೆ ಈ ಕಾರ್ಪೊರೇಟ್ ಲೈನಲ್ಲಿ ನನಗೆ ಆಸಕ್ತಿ ಇದೆ ಅಂತ ಹೇಳಿದ್ರೆ ಅದನ್ನು BPO ಲೈನಿಗೂ ನೀವು BPOಗೂ ಹೋಗ್ಬೋದು. ದಟ್ಸ್ ಕಾಲ್ಡ್ ದಿ ಕಾಮನ್ ಕೆರಿಯರ್ಸ್ ಅಂತ ಕರಿತೀವಿ. ಅಂದರೆ ಸಾಮಾನ್ಯವಾದಂಥ ನಿಮಗೆ ಸಾಮಾನ್ಯವಾಗಿ ಸಿಗುವಂಥದ್ದು ಮತ್ತು ಅವಕಾಶಗಳು ಜಾಸ್ತಿ ಇರುವಂಥ ಒಂದು ಫೀಲ್ಡು ವಿಭಾಗ ಅದು. ಅದರಲ್ಲಿ ಯಾವುದಪ್ಪ ಅಂತಂದರೆ ನಿಮಗೆ BPO ಹೋಗ್ಬೋದು, ಹಾಗೆ ನಿಮಗೆ ಕಂಪ್ಯೂಟರ್ ಅಪ್ಲಿಕೇಶನ್ಸಲ್ಲಿ ನೋಡ್ಕೋಬೋದು, ಹಾಗೆ ಹೋಟೆಲ್ ಮ್ಯಾನೇಜ್ಮೆಂಟ್ಗೂ ಹೋಗ್ಬೋದು, ಇಂಡಸ್ಟ್ರಿಯಲ್ ರಿಲೇಷನ್ಶಿಪ್ ಆ್ಯಂಡ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಂತ ಕೋರ್ಸ್ಗಳಿದೆ, ಅದನ್ನು ಮಾಡ್ಕೋಬೋದು. ಇದು ಎಲ್ಲ 2 to 3 years ಕೋರ್ಸು. ಹಾಗೆ ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಇದು ಭಾಳ ಇಂಪಾರ್ಟೆಂಟ್. ಇತ್ತೀಚಿನಗಳಲ್ಲಿ ಭಾಳ ನಮ್ಮ ಜನಗಳು ಎಕ್ಸ್ಪ್ಲೋರ್ ಮಾಡ್ತಾರೆ. ಅದನ್ನು ಸರಿಯಾದ ರೀತಿಯಲ್ಲಿ ಟೆಕ್ನಿಕಲ್ಲಾಗಿ ನೀವು ಇದನ್ನು ಅವರಿಗೆ ಗೈಡ್ ಮಾಡೋದಕ್ಕೆ ಒಂದು ಕೋರ್ಸ್ಗಳು ಡಿಸೈನ್ ಮಾಡಿದ್ದಾರೆ. ಸೊ ಈ ಕೋರ್ಸ್ಗಳಲ್ಲಿ ಟ್ರಾವೆಲ್ ಆ್ಯಂಡ್ ಟೂರಿಸಮ್, ಸೊ ನಿಜವಾಗ್ಲೂ ಈ ಕೋರ್ಸ್ಗಳು ಭಾಳ ಉತ್ತಮವಾಗುತ್ತೆ. ನಿಮ್ಗೆ ಆಸಕ್ತಿಗೆ ಅನುಗುಣವಾಗಿ ಇಷ್ಟು ಕೋರ್ಸ್ಗಳನ್ನು ನೀವು ಆಯ್ಕೆ ಮಾಡ್ಕೋಬಹುದು. ವಿದ್ಯಾರ್ಥಿಗೆ ವಿದ್ಯಾರ್ಹತೆಯ ಜೊತೆಗೆ ಸ್ಕಿಲ್ಗಳನ್ನು ಕೂಡ ಡೆವಲಪ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ತುಂಬ ಇದೆ ಇವತ್ತಿನ ಸಿಚುವೇಶನ್ಗೆ ಅಂತ. ಇವತ್ತು ಕೂಡ ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕೋರ್ಸ್ಗಳಿದೆ. ಆಫ್ಟರ್ SSLC ಇರ್ಬೋದು ಅಥವಾ PUC ಇರ್ಬೋದು. ನಿಮ್ಮ ಪ್ರಕಾರ ಯಾವ ಕೋರ್ಸ್ಗಳೆಲ್ಲ ಉತ್ತಮ ಅಂತ? ನೋಡಿ, ನಾವು ಕೆಲಸದಲ್ಲಿದ್ದವರು ನಾನು ಅದು ಬರಲ್ಲ, ಅದು ಕಲಿಯಲ್ಲ ಅಂದರೆ ಹೋಗಯ್ಯ ನಿಮ್ಮ ಮನೆಗೆ ಅಂತ ಹೇಳ್ತಾರೆ ಅಷ್ಟೇ. ಕೇಳ್ಕತ್ತಮ್ ಡೋಲ್ ಬಜಾ ಹೋಗು ಅಂತ ಹೇಳ್ತಾರೆ. ನಾವು ಅದಕ್ಕೆ ಏನು ಒಂದು ಅಳವಡಿಕೆ ಮಾಡ್ತಾರೋ, ಇಂಪ್ಲಿಮೆಂಟೇಷನ್ ಮಾಡ್ತಾರೋ, ಅವರೇನು ಪ್ರಾಜೆಕ್ಟ್ ತಗೊಳ್ತಾರೋ, ಸಂಸ್ಥೆ ಏನು ಮಾಡುತ್ತೆ, ಅದಕ್ಕೇನು ಸಾಧಕತೆ ನಾನು ಮಾಡಬೇಕು, ಅದನ್ನು ನಾನು ಸಾಧನ ಅಂತ ತಿಳ್ಕೊಂಡು ನಾನು ಕಲಿತ್ಕೋಬೇಕು. ರೆಗ್ಯುಲರ್ ಕೋರ್ಸ್ ಯಾವುದಪ್ಪ ಅಂತಂದರೆ ಸೊ ಒಂದು ಕಾಮರ್ಸ್ ಫೀಲ್ಡ್ ಇದೆ, ಸೈನ್ಸ್ ಫೀಲ್ಡ್ ಇದೆ, ಹಾಗೆ ಆರ್ಟ್ಸ್ ಫೀಲ್ಡ್ ಇದೆ. ಸೊ ಈಗ ಸೈನ್ಸ್ ಫೀಲ್ಡ್ಗೆ ಬಂದಾಗ ವಿದ್ಯಾರ್ಥಿಗಳು ಸೊ ಮುಖ್ಯವಾಗಿ ಎಲ್ಲರ ಪೋಷಕರ ಈಗ ನಾವು ನಮ್ಮ ಮಗ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಇಲ್ಲ ಒಂದು ಅಗ್ರಿಕಲ್ಚರಿಸ್ಟ್ ಆಗಬೇಕು, ಅಥವಾ ನನಗೆ ಒಂದು ಡೈರಿ ಟೆಕ್ನಾಲಜಿ ಮೇಂಟೈನ್ ಮಾಡಬೇಕು, ಅಥವಾ ಇನ್ನೊಂದು ಡೆಂಟಿಸ್ಟ್ ಆಗಬೇಕು, ಸೊ ಹಾಗೆ ಏನು ಆಯುಷ್ ಡಾಕ್ಟರ್ ಆಗಬೇಕು, ಅಥವಾ ಇನ್ನೂ ನಾನು ಉನ್ನತ ಶಿಕ್ಷಣವನ್ನು ಪಡೀಬೇಕು ಅನ್ನೋ ಪೇರೆಂಟ್ಸ್ ಆಸೆನೂ ಇರುತ್ತದೆ, ವಿದ್ಯಾರ್ಥಿಗಳಿಗೂ ಆಸೆ ಇರುತ್ತೆ ಅಥವಾ ಆಸಕ್ತಿ ಇರುತ್ತೆ. ಅಂಥ ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗನ ಆಯ್ಕೆ ಮಾಡ್ಕೊಳ್ಳಿ. ವಿಜ್ಞಾನ ವಿಭಾಗ ಆಯ್ಕೆ ಮಾಡಿಕೊಂಡಾಗ ವಿಜ್ಞಾನದಲ್ಲಿ ನಿಮಗೆ ಸೊ ಏನು ಸ್ಟ್ರೀಮ್ಸ್ ಇರ್ತವೆ. ಈಗ 3 ಸ್ಟ್ರೀಮ್ ಇರುತ್ತೆ. PCMB ಇರುತ್ತೆ, PCM ಇರುತ್ತೆ, PCB ಇರುತ್ತೆ, PCMS ಇರುತ್ತೆ ಕಂಪ್ಯೂಟರ್ ಸೈನ್ಸು, PCME ಇರುತ್ತೆ ಎಲೆಕ್ಟ್ರಾನಿಕ್ಸ್ ಇರುತ್ತೆ. ನನ್ನ ಅಡ್ವೈಸ್ ಅಂದರೆ ನೀವು ಸೈನ್ಸು ತೆಗೆದುಕೊಂಡಾಗ ವಿದ್ಯಾರ್ಥಿಗಳು ಬೆಟರ್ ಟು ಹ್ಯಾವ್ ಎ ಓಪನ್ ಆಪ್ಷನ್ಸ್. PCMB ಈಸ್ ಆಲ್ವೇಸ್ ಬೆಟರ್. ಯಾಕಪ್ಪ ಅಂತಂದರೆ ಈಗ ಕಂಪ್ಯೂಟರ್ ಸೈನ್ಸ್ ಆಗ್ಬೋದು, ಎಲೆಕ್ಟ್ರಾನಿಕ್ಸ್ ಆಗ್ಬೋದು, ಇವೆರಡೂ ನಿಮ್ಮ ಮುಂದಿನ ಟೆಕ್ನಿಕಲ್ ಎಜುಕೇಷನ್ಗೆ ಯಾವುದೇ ರೀತಿಯಾದಂಥ ಸಹಾಯ ಆಗೋದಿಲ್ಲ, ಹೆಲ್ಪ್ ಆಗೋದಿಲ್ಲ. ಇದು ಬೇಸಿಕ್ಸ್ ಅಷ್ಟೇ. ಸೊ ನೀವು ಇವೆರಡ ಈಗಲೇ ಆಯ್ಕೆ ಮಾಡ್ಕೊಂಡ್ಬಿಟ್ರೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಈಗ ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ, ಇನ್ನೂ ಫ್ಲೂಯಿಡ್ ಸ್ಟೇಟ್ ಇರುತ್ತೆ. ನಾನು ಮಾರ್ಕ್ಸ್ ನೋಡಿಕೊಂಡು ಮುಂದಿನ ನಾನು ಕೋರ್ಸ್ ನಿರ್ಧಾರ ಮಾಡ್ತೀನಿ ಅನ್ನೋ ವಿದ್ಯಾರ್ಥಿಗಳ ಸಂಖ್ಯೆನೇ ಜಾಸ್ತಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಈ ಎಲೆಕ್ಟ್ರಾನಿಕ್ಸ್ ತೊಗೊಂಡ್ಬಿಟ್ಟು 2 ವರ್ಷದ ನಂತರ ನಿಮಗೆ ಬಯಾಲಜಿ ಕಡೆ ಇಂಟ್ರೆಸ್ಟು ಜಾಸ್ತಿ, ಒಲವು ಜಾಸ್ತಿ ಆದರೆ ಆವಾಗ ನೀವು ಬಯಾಲಜಿ ಓದೋದಕ್ಕೆ ಆಗೋದಿಲ್ಲ. ಹಾಗಾಗಿ ಓಪನ್ ಆಪ್ಷನ್ ಇಟ್ಕೊಳ್ಳಿ. PCMB ಈಸ್ ಆಲ್ವೇಸ್ ಬೆಟರ್. PCMB ತೊಗೊಂಡ್ರೆ ನೀವು ಕಂಪ್ಯೂಟರ್ ಸೈನ್ಸ್ಗೂ ಹೋಗ್ಬೋದು, ನೀವು ಇಂಜಿನಿಯರಿಂಗ್ ಹೋಗ್ಬೋದು, ಮೆಡಿಕಲ್ಗೂ ಹೋಗ್ಬೋದು, ನೀವು ಎಲ್ಲ ಕೋರ್ಸ್ಗಳಿಗೂ ಹೋಗ್ಬೋದು. ಇದು ನಮ್ಮ ಜನರಲ್ ಅಂದರೆ ಸಾಮಾನ್ಯ ಅಭಿಪ್ರಾಯ ಮತ್ತು ಎಲ್ಲ ವಿದ್ಯಾರ್ಥಿಗಳು ತೆಗೆದುಕೊಳ್ಳುವಂಥದ್ದು. CET ಮುಖಾಂತರ ಸೊ ನೀವು ಇಂಜಿನಿಯರಿಂಗ್ ಆಯ್ಕೆ ಮಾಡ್ಕೋಬೇಕು. ಹಾಗೆ ನೀವು ಬಯಾಲಜಿ ಆಸಕ್ತಿ ಇದ್ದರೆ ನೀಟನ್ನು ಆಯ್ಕೆ ಮಾಡಿಕೊಂಡು ನೀಟ್ ಪರೀಕ್ಷೆ ಬರೆದು ಮೆಡಿಕಲ್ಗೆ ಹೋಗಬೇಕು, ಡೆಂಟಲ್ಗೆ ಹೋಗಬೇಕು, ಆಯುಷ್ ಕೋರ್ಸ್ಗೆ ಹೋಗ್ತೀರಾ. ಈಗ ಇಂಜಿನಿಯರಿಂಗ್ ಹೋಗಬೇಕು ಅಂತಂದಾಗ ಇಂಜಿನಿಯರಿಂಗ್ ಭಾಳಷ್ಟು ಸ್ಟ್ರೀಮ್ಗಳು ಇರ್ತವೆ. ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ನಿಮ್ಮ ಸ್ಟ್ರೀಮ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಇವಾಗ ಕೆಲವೆಲ್ಲ ವಿದ್ಯಾರ್ಥಿಗಳೆಲ್ಲ ಮನಸ್ಸಲ್ಲಿ ಹೆಂಗಿರುತ್ತಪ್ಪ ಅಂದರೆ ಇವಾಗೆಲ್ಲ ಒಂದು ಟ್ರೆಂಡ್ ಇದೆ. ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದುಬಿಟ್ಟಿದೆ, ಮೆಷಿನ್ ಲರ್ನಿಂಗ್ ಬಂದುಬಿಟ್ಟಿದೆ, ಮತ್ತು ರೊಬೊಟಿಕ್ಸ್ ಬಂದುಬಿಟ್ಟಿದೆ. ಸೊ ಅದೇ ನಮ್ಮ ಮುಂದಿನ ಸಾಮ್ರಾಜ್ಯ. ಸೊ ನಾವು ಅದನ್ನು ತೊಗೊಂಡ್ಬಿಟ್ರೆ ಹೇಗೆ ಅಂತ ಎಲ್ಲರೂ ಮುಗಿಬೀಳ್ತಾ ಇದ್ದಾರೆ. ಸೊ ಈ ಯಾವುದೇ ಕೋರ್ಸ್ಗಳು ಮಾನವ ನಿರ್ಮಿತ ಕೋರ್ಸ್ಗಳು. ಇವು ಮಾನವನೇ ಮಾಡಿರೋದು, ಮಾನವನ ಸಹಾಯ ಬೇಕೇ ಬೇಕು.
ಕಲಿಬೇಕು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಇದನ್ನು ಓದ್ಬಿಟ್ರೆ ಕೆಲಸ, ಇದನ್ನು ಓದೋದು ಮಾತ್ರ ಕೆಲಸ ಸಿಗುತ್ತೆ, ಬೇರೆದು ಓದಿದ್ರೆ ಕೆಲಸ ಸಿಗಲ್ಲ ಅನ್ನೋ ಬಗ್ಗೆ ಬೇಡ. ಸೊ ಯಾವ ಕೋರ್ಸ್ ಓದಿದ್ರು ಕೂಡ ಸ್ಕಿಲ್ ಡೆವಲಪ್ ಮಾಡ್ಕೊಂಡಿದ್ರೆ ಖಂಡಿತ ಕೆಲಸ ಸಿಗುತ್ತೆ. ಇನ್ನು ವಿದ್ಯಾರ್ಥಿಗಳು ಕೂಡ PUC ಇರ್ಬೋದು ಅಥವಾ SSLC ಇರ್ಬೋದು, ಅದರಲ್ಲಿ ತಮ್ಮ ಮುಂದಿನ ಆಯ್ಕೆಗಳನ್ನು ಮಾಡಿಕೊಳ್ಳುವ ಮುಂಚೆ ಅವರೊಂದಷ್ಟು ತಯಾರಿಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ತಯಾರಿಗಳು ಯಾವಾಗಿಂದ ಆರಂಭ ಆಗಬೇಕು ಮತ್ತು ಯಾವ ರೀತಿ ತಯಾರಿಗಳಾಗಬೇಕು ಅಂತ? ಸೊ ಕಾಮರ್ಸ್ ತೆಗೆದುಕೊಂಡ್ರೆ ನೀವು BBA ಮಾಡ್ಬೋದು, BBM ಮಾಡ್ಬೋದು, ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಮಾಡ್ಬೋದು, BMS ಅಂತ ಕರಿತೀವಿ. ಹಾಗೆ ನೀವು ಇಂಟಿಗ್ರೇಟೆಡ್ CA ಮಾಡ್ಬೋದು, ಸೊ ICW ಮಾಡ್ಬೋದು, ಚಾರ್ಟೆಡ್ ಆ್ಯಂಡ್ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಕೋರ್ಸ್ಗಳನ್ನು ಮಾಡ್ಬೋದು. ಈಗ ಭಾಳಷ್ಟು ಆಲ್ ಓವರ್ ಇಂಡಿಯಾದಲ್ಲಿ ಈ ಫೈನಾನ್ಷಿಯಲ್ ಕೋರ್ಸಸ್ಗಳು ಭಾಳಷ್ಟು ಇದ್ದಾವೆ. ಇದರ ಹೊರತಾಗಿ ಕೂಡ ಈ ಕಾಮನ್ ಕೋರ್ಸ್ಗಳು ಕೂಡ ನಾವು ಕಾಮನ್ ಅಂದರೆ ಈ ಕಾಮರ್ಸ್ ವಿದ್ಯಾರ್ಥಿಗಳು ಈ ಕಾಮನ್ ಕೋರ್ಸ್ಗಳಿಗೂ ಹೋಗ್ಬೋದು. ಈ ಕಾಮನ್ ಕೋರ್ಸ್ಗಳಂದರೆ ಏನಿರ್ಬೋದು, ನಿಮಗೆ ಈ BPED ಇರ್ಬೋದು, MSW ಇರ್ಬೋದು. MSWಗೂ ಕೂಡ ನೀವು ಕಾಮರ್ಸ್ನವರು ಹೋಗ್ಬೋದು, ಈ ಆರ್ಟ್ಸ್ನವರು ಹೋಗ್ಬೋದು, ಕಾಮರ್ಸ್ನವರು ಹೋಗ್ಬೋದು, ಸೈನ್ಸವರು ಹೋಗ್ಬೋದು. ಹೊರತಾಗಿ ನಿಮ್ಮ ಈಗ ಕಾಮರ್ಸ್ ಮಾಡಿಬಿಟ್ಟಿದ್ದೀನಪ್ಪ, ನನಗೆ ಮಾಸ್ಟರ್ ಡಿಗ್ರಿನಲ್ಲಿ ನನಗೆ ಇದು ಮಾಸ್ಟರ್ ಇನ್ ಸೋಷಿಯಲ್ ವರ್ಕಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದರೆ ಎಸ್, ಯು ಕ್ಯಾನ್ ಗೋ ಫಾರ್ ದ್ಯಾಟ್. ಬೇಸಿಕ್ಸ್ ಡಿಗ್ರಿ ನೀವೇನು ಮಾಡಿದ್ರು ಸೊ ಅದಕ್ಕೆ ಈಗ ಒಂದು ಅವೆನ್ಯೂ ಇದೆ. ಈಗ ರಾಷ್ಟ್ರೀಯ ಒಂದು ನೀತಿ ಇದೆ, ಶಿಕ್ಷಣ ನೀತಿ ಇದೆ. ಆ ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಕಾರ ನೀವು ಯಾವ ಕೋರ್ಸ್ಗಳನ್ನು ಬೇಕಾದರೂ ನೀವು ಆಯ್ಕೆ ಮಾಡ್ಕೋಬೋದು. ಆದರೆ ಆಯ್ಕೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಮೊದಲು ಬೇಸಿಕ್ಸಲ್ಲಿ ಅಂದರೆ ಡಿಗ್ರಿ ಆಯ್ಕೆ ಮಾಡ್ಕೊಳ್ಳುವಾಗ ನಿಮ್ಮ ಆಸಕ್ತಿ ಸಬ್ಜೆಕ್ಟನ್ನು ಮಾತ್ರ, ವಿಷಯನ ಮಾತ್ರ ಆಯ್ಕೆ ಮಾಡ್ಕೊಳ್ಳಿ. ಅದರ ನಂತರ ನೀವು ಯಾವುದು ಇಂಟ್ರೆಸ್ಟ್ ಡೆವಲಪ್ ಆದರೆ ಇನ್ನೊಂದು ಕೋರ್ಸ್ಗಳನ್ನು ನೀವು ಆಯ್ಕೆ ಮಾಡ್ಕೋಬಹುದು. ಒಂದಷ್ಟು ವೃತ್ತಿಪರ ಕೋರ್ಸ್ಗಳು ಕೂಡ ಇದೆ, ಅದರ ಬಗ್ಗೆ ತುಂಬ ನಾಲೆಜ್ ಕೆಲವರು ವಿದ್ಯಾರ್ಥಿಗಳಿಗೆ ಕಮ್ಮಿ ಇರುತ್ತೆ. ಸೊ ಈ ರೀತಿಯ ಕೋರ್ಸ್ಗಳು ಎಷ್ಟು ಹೆಲ್ಪ್ಫುಲ್, ಯಾವ ರೀತಿ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬಹುದು ವಿದ್ಯಾರ್ಥಿಗಳು ಅಂತ? ಸ್ಕಿಲ್ ಡೆವಲಪ್ಮೆಂಟ್, ಕರ್ನಾಟಕ ಸ್ಟೇಟ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನು ಇದೆ, KSDCನೂ ಇದೆ. ಈ KSDCನಲ್ಲಿ ಸೊ ನಮ್ಮ ಕರ್ನಾಟಕದಲ್ಲಿ ಸರ್ಕಾರದ ಮುಖಾಂತರ ಇದೇ ರೀತಿ ಶಾರ್ಟ್ ಟರ್ಮ್ ಕೋರ್ಸಸ್ಗಳನ್ನು ಟ್ರೈನಿಂಗ್ ನೀಡ್ತಾ ಬಂದಿದ್ದಾರೆ. ಸೊ ಅದಕ್ಕೆ ಪ್ರಾಯೋಜಕತ್ವವೂ ಇದೆ, ಅದನ್ನು ಸ್ಪಾನ್ಸರೂ ಮಾಡ್ತಿದ್ದಾರೆ. ಸೊ ಅದನ್ನು ನೀವು ಆ ವೆಬ್ಸೈಟ್ಗೆ ಹೋದರೆ, KSDC ವೆಬ್ಸೈಟು ಮತ್ತು NSDC ವೆಬ್ಸೈಟ್ಗೆ ಹೋದರೆ ನಿಮಗೆ ಅಬಂಡೆನ್ಸ್ ಆಫ್ ದಿ ಬ್ರಾಂಚಸ್ ಯು ಕ್ಯಾನ್ ಸಿ. ಭಾಳಷ್ಟು ಬ್ರಾಂಚ್ಗಳಿದೆ. ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ಮತ್ತು ನಿಮ್ಮ ಮನೆಗೆ ಹತ್ರನೋ ಅಥವಾ ನಿಮ್ಮ ಪೇರೆಂಟ್ಸ್ಗೆ ಅನುಕೂಲ ನೋಡಿಕೊಂಡು ಯು ಕ್ಯಾನ್ ಜಾಯಿನ್ ದಟ್ ಕೋರ್ಸ್ ಆ್ಯಂಡ್ ಯು ಕ್ಯಾನ್ ಎಕ್ಸೆಲ್. ಸೊ ಈಗ ಓದಂಥ ವಿದ್ಯಾರ್ಥಿಗಳಲ್ಲಿ 95% ವಿದ್ಯಾರ್ಥಿ 5% ಈಗ ಒಂದು 7 ಕೋಟಿ ಜನ ಇದ್ದಾರೆ ಅಂತ ಹೇಳಿದ್ರೆ ಸರ್ಕಾರಿ ನೌಕರರಿದೆ 2.5 ಲಕ್ಷ 3 ಲಕ್ಷ ಸರ್ಕಾರಿ ನೌಕರಿ ಸಿಗ್ಬೋದು. ಉಳಿದಂಥವ್ರು ಎಷ್ಟು ಬರ್ತದೆ? ಮೋರ್ ದ್ಯಾನ್ 95-96%. ಸೊ ದೇ ಆರ್ ಡಿಪೆಂಡಿಂಗ್ ಆನ್ ದಿ ಪ್ರೈವೇಟ್ ಜಾಬ್. ಈ ಪ್ರೈವೇಟಲ್ಲಿ ಜಾಬಲ್ಲಿ ಇರಬೇಕು ಅಂತಂದರೆ ನೀವು ಕೌಶಲ್ಯನ ಡೆವಲಪ್ ಮಾಡ್ಕೋಬೇಕು, ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೋಬೇಕು. ನೀವು ಯಾವುದೇ ಫೀಲ್ಡ್ಗೆ ಹೋಗಲಿ ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳಿ. ಈಗ ಒಬ್ಬ ಟೀಚರ್ ಆಗಬೇಕು ಅಂದರೆ ಸೊ ಆ ಸ್ಕಿಲ್ ಇಲ್ಲ ಅಂತಂದರೆ ಆ ಟೀಚರ್ ಆಗೋವಂಥ ಸ್ಟೂಡೆಂಟ್ಸ್ಗೆ ರೀಚ್ ಆಗಲಿಲ್ಲ ಅಂತಂದರೆ ಸ್ಟೂಡೆಂಟ್ಸ್ ವಿಲ್ ರಿಜೆಕ್ಟ್ ದಿ ಟೀಚರ್. ಹಾಗೆ ಯಾವುದೇ ಇನ್ನೊಂದು ಫೀಲ್ಡ್ಗೆ ಹೋಗಲಿ, ಇಂಜಿನಿಯರ್ ಆಗಲಿ, ಆ ಇಂಜಿನಿಯರು ಅವನ ಟೆಕ್ನಾಲಜಿನ ಅಪ್ಲೈ ಮಾಡದೆ, ಅಪ್ಡೇಟ್ ಮಾಡದೆ, ಸೊ ಸುಮ್ಮನೆ ಏನೋ ಓದಿದ್ದೀನಿ ಫಸ್ಟ್ ರ್ಯಾಂಕ್ ಹೋಲ್ಡರ್ ಅಂತ ಹೋದರೆ ಡೆಫಿನೆಟ್ಲಿ ಇಟ್ ವಿಲ್ ನಾಟ್ ವರ್ಕೌಟ್, ವಿಲ್ ಬಿ ರಿಜೆಕ್ಟೆಡ್. ಹಾಗೆ ಸೊ ಇದು ನಿಮ್ಮ, ನಾನು ಹೇಳ್ತಾ ಇದ್ದೀನಿ, ಯಾವುದೇ ಫೀಲ್ಡಲ್ಲಿ ಹೋದರೂ ಸ್ಕಿಲ್ ಡೆವಲಪ್ ಮಾಡಿಕೊಂಡು ನೀವು ಅದರಿಂದ ಮುಂದೆ ಬನ್ನಿ. ಇವತ್ತಿನ ಕಾಲಘಟ್ಟದಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸಂವಹನ ಹೇಗಿರುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಯಾವ ರೀತಿ ಸಂವಹನ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳು ಬೆಳೆಸ್ಕೊಳ್ಬೇಕಾಗತ್ತೆ ಅಂತ? ಎಷ್ಟೋ ಜನಕ್ಕೆ ಜ್ಞಾನ ಇರುತ್ತೆ, ಬುದ್ಧಿ ಇರುತ್ತೆ, ಹೇಗೆ ಹೇಳಕ್ಕೆ ಬರೋಲ್ಲ. ಎಷ್ಟೋ ಜನಕ್ಕೆ ಹೇಳಕ್ಕೆ ಬರುತ್ತೆ, ಅವರಿಗೆ ಕ್ವಾಲಿಫಿಕೇಷನ್ ಇರಲ್ಲ. ಎರಡೂ ಇದ್ದವರಿಗೆ ಅವರಿಗೆ ಎಕ್ಸ್ಪ್ರೆಷನ್ನೇ ಬರಲ್ಲ. ನೋಡಿ, ಕಮ್ಯುನಿಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟು. ನಾನು ಒಬ್ಬ ಫಿಸಿಕ್ಸು ಆಮೇಲೆ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿ ಅದನ್ನು ಹೇಳ್ತೀನಿ. ಇಂಜಿನಿಯರಿಂಗ್ ಅಂತ ಹೇಳ್ಬಿಟ್ಟು ಯಾವುದಾದ್ರು ಒಂದು ತಾಂತ್ರಿಕ ಶಿಕ್ಷಣ ಕಳಿಸಿದ್ರೆ ಫಸ್ಟ್ ಅವ್ರಿಗೆ ಏನು ಗೊತ್ತಾಗೋದು, ಡ್ರಾಯಿಂಗ್ ಬೋರ್ಡ್ ಕೊಡೋರು. ಇಂಜಿನಿಯರಿಂಗ್ ಅಂತ ಹೇಳ್ತಾ ಡ್ರಾಯಿಂಗ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಎಂಜಿನಿಯರಿಂಗ್ ಅಂತ ಹೇಳೋರು. ತುಂಬ ಚೆನ್ನಾಗಿದೆ, ಡ್ರಾಯಿಂಗ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಎಂಜಿನಿಯರಿಂಗ್. ಆ ಡ್ರಾಯಿಂಗ್ ಒಂದು ಬರೆದ್ರೆ ಒಬ್ಬ ಮೇಸ್ತ್ರಿ, ಒಬ್ಬ ಕಾಂಟ್ರಾಕ್ಟರು, ಒಬ್ಬ ಆರ್ಕಿಟೆಕ್ಟು, ಒಬ್ಬ ಎಂಜಿನಿಯರು ಬರೀ ಅದನ್ನು ನೋಡಿಕೊಂಡು ಆ ಬಿಲ್ಡಿಂಗ್ ಹೆಂಗೆ ಬರುತ್ತೆ, ಆ ಒಂದು ಸಭಾಂಗಣ ಹೆಂಗಿರ್ಬೋದು ಅಂತ ಬರೀ ಆ ಡ್ರಾಯಿಂಗನ್ನೇ ನೋಡಿಬಿಟ್ಟು ಕಲ್ತ್ಕೊಳ್ಳೋರು. ರೀಡಿಂಗು, ರೈಟಿಂಗು, ಅರ್ಥಮೆಟಿಕ್ಸ್ ಅಂತ ಹೇಳೋರು. ರೀಡಿಂಗ್ ಯಾಕೆ ಬೇಕೇ ಬಂದರೆ, ಓದೋದು ಅಭ್ಯಾಸ ಇಟ್ಕೊಂಡ್ರೆ ಆವಾಗ ನಾವು ಹೇಗೆ ಬ್ಯಾಟ್ರಿ ಚಾರ್ಜ್ ಮಾಡ್ತೀವಿ, ಡೈಲಿ ಓದ್ತಾ ನಮಗೆ ಆಟೋಮೆಟಿಕ್ಕಾಗಿ ರೀಚಾರ್ಜ್ ಆಗ್ತದೆ. ರೀಡಿಂಗ್ ಬೇಕು. ರೈಟಿಂಗ್ ಯಾಕೆ ಬೇಕು ಅಂದರೆ
ನಾನು ಓದಿದ್ದನ್ನು ನಾನು ಪೆನ್ನಿಂದ ಪೇಪರ್ ಕನೆಕ್ಟ್ ಮಾಡಿದೆ. ಅದು ಹೇಳ್ತಾರೆ ಹ್ಯಾಂಡ್ ಟು ದ ಹಾರ್ಟ್ ಟು ದ ಹೆಡ್ ಅಂತ 3ಕ್ಕೂ ಕನೆಕ್ಟ್ ಆಗುತ್ತೆ. ಸ್ಪೆಸಿಫಿಕ್ ಅಂತ ಹೇಳಿದ್ರೆ ನಾನು ಮಾಸ್ಟರ್ಸ್ನ ನಾನು ಬೇರೆ ದೇಶದಲ್ಲೇ ಮಾಡಬೇಕು. ಬೇರೆ ದೇಶದಲ್ಲಿ ಮಾಡಿದ್ರೆ ನನ್ನ ಸ್ಕೋಪ್ ಹೇಗಿರುತ್ತೆ, ಅಲ್ಲಿ ನಾನು ಮಾಡಿದಾಗ ಇಡೀ ಪ್ರಪಂಚಕ್ಕೆ ನಾನು ಫಿಟ್ ಆಗ್ತೀನಿ ಅನ್ನೋ ಭಾವನೆ ಇರುತ್ತೆ. ಎಸ್, ಆಲ್ವೇಸ್ ನಾಲೆಡ್ಜ್ ಗೇನಿಂಗ್ ಇಸ್ ಆಲ್ವೇಸ್ ಬೆಟರ್, ಪಾಸಿಟಿವ್ ಸೈಡೇ ಅದು. ಮಾಡಿ ಡಿಗ್ರಿ ಮಾಡಿ ನೀವು ಯಾವುದೇ ದೇಶದಲ್ಲಿ ಹೋಗಿ ನೀವು ಮಾಸ್ಟರ್ಸ್ನ ಮಾಡ್ಬೋದು. ಅದಕ್ಕೆ ಒಂದು ಪರೀಕ್ಷೆ ಅಂತ ಇರುತ್ತೆ. ಇಲ್ಲಿ ಪರೀಕ್ಷೆ ಇರುತ್ತೆ, ಕೆಲವು ದೇಶಗಳಲ್ಲಿ ಪರೀಕ್ಷೆ ಇರ್ತದೆ, ಈ ಕೆಲವು ದೇಶಗಳಲ್ಲಿ ಪರೀಕ್ಷೆ ಇಲ್ಲ, ಮಾರ್ಕ್ಸ್ ಆಧಾರದ ಮೇಲೆ ಮಾಡ್ತಾರೆ. ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಇರುತ್ತೆ, ಲ್ಯಾಂಗ್ವೇಜ್ ಎಕ್ಸಾಮ್ ಇರುತ್ತೆ. ಅದನ್ನು ಪಾಸ್ ಮಾಡಿಕೊಂಡು ನೀವು ಮಾಸ್ಟರ್ಸ್ಗೆ ಹೋಗಬೇಕು. ಇಲ್ಲೇ ಮಾಸ್ಟರ್ಸ್ ಮಾಡಿ ನೀವು ಬೇರೆ ದೇಶದಲ್ಲಿ ಮಾಸ್ಟರ್ಸ್ ಮಾಡ್ತೀವಿ ಅಂತಂದರೆ ಇಲ್ಲಿ ಮಾಸ್ಟರ್ಸ್ಗೆ ಅಲ್ಲಿ ವ್ಯಾಲ್ಯೂ ಇರೋದಿಲ್ಲ. ಸೊ ಇಲ್ಲಿ ಗ್ರ್ಯಾಜುಯೇಟ್ ಮಾಡಿಕೊಂಡು ಅಲ್ಲಿ ಮಾಸ್ಟರ್ಸ್ ಮಾಡ್ಬೋದು. ಇಲ್ಲಿ ಆಲ್ರೆಡಿ ಮಾಸ್ಟರ್ಸ್ ಇದ್ದರೆ ಅಗೇನ್ ಯು ಹ್ಯಾವ್ ಟು ಡೂ ಮಾಸ್ಟರ್ಸ್ ದೇರ್ ಇಟ್ ಸೆಲ್ಫ್. ಹಾಗಾಗಿ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ 2 years ಬೆಟರ್ ಟು ಗೋ ಫಾರ್ ಮಾಸ್ಟರ್ ಡಿಗ್ರಿನ ಹೊರಗಡೆ ಮಾಡಬೇಕು ಅನ್ನೋದಿದ್ರೆ ಹೊರಗಡೆ ಮಾಡ್ಕೊಳ್ಳಿ. ಅವಕಾಶಗಳಿದ್ದರೆ ಹೊರಗಡೆ ಮಾಡ್ಕೊಳ್ಳಿ. US ಅಲ್ಲಿ ಮಾಡ್ಬೋದು, ಜರ್ಮನಿಲಿ ಮಾಡ್ಬೋದು, UK ನಲ್ಲಿ ಮಾಡ್ಬೋದು, ನೀವು ಯಾವುದೇ ಕಂಟ್ರಿಗಳಲ್ಲಿ ಮಾಡ್ಕೋಬೋದು. ಆದರೆ ಮಾಡಬೇಕಾದ್ರೆ ಅದರದ್ದೇ ಆದಂಥ ಒಂದು ರೀತಿ ನಿಯಮಗಳಿರ್ತವೆ. ಒಂದು ಎಕ್ಸಾಮ್ಸ್ ಇರುತ್ತೆ, GRE ಅಂತ ಇರುತ್ತೆ, ಟೋಫೆಲ್ ಇರುತ್ತೆ, ಹೈಲೈಟ್ ಅಂತ ಎಕ್ಸಾಮ್ ಇರುತ್ತೆ, ಲ್ಯಾಂಗ್ವೇಜ್ ಟೆಸ್ಟ್. ಅವೆಲ್ಲ ಇದು ನಮ್ಮ GRE ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಇವೆಲ್ಲವನ್ನು ಪರೀಕ್ಷೆಯಲ್ಲಿ ಪಾಸ್ ಮಾಡಿಕೊಂಡು ಮಾಡಿದ್ರೆ ಯು ವಿಲ್ ಗೆಟ್ ಎ ಗುಡ್ ಸೀಟ್ ಇನ್ ಗುಡ್ ಯೂನಿವರ್ಸಿಟಿ. ಆಯ್ಕೆ ಮಾಡ್ಕೊಳ್ಳುವಾಗ ಒಳ್ಳೆ ಯೂನಿವರ್ಸಿಟಿನ ಆಯ್ಕೆ ಮಾಡ್ಕೊಳ್ಳಿ. AI-ಗೆ ಸಂಬಂಧಪಟ್ಟಂಥ ಕೋರ್ಸ್ಗಳನ್ನು ಮಾಡಿದ್ರೆ ಮಾತ್ರ ನಮಗೊಂದಷ್ಟು ಅವಕಾಶಗಳಿದೆ ಅನ್ನೋ ಕಲ್ಪನೆ ಒಂದಷ್ಟು ವಿದ್ಯಾರ್ಥಿಗಳಲ್ಲಿದೆ. AI ಹೊರತಾಗಿಯೂ ಕೂಡ ಸಾಕಷ್ಟು ಅವಕಾಶಗಳಿದೆ. ಯಾವ ರೀತಿ ಅವಕಾಶಗಳಿದೆ, ಹಾಗೆ AI ಕೋರ್ಸ್ಗಳ ಮೂಲಕ ಮುಂದೆ ಯಾವ ರೀತಿ ಅವಕಾಶಗಳನ್ನು ಗಿಟ್ಟಿಸ್ಕೊಳ್ಬಹುದು ಅಂತ. ಮಕ್ಕಳಿಗೆ 4ನೇ ಕ್ಲಾಸ್ 5ನೇ ಕ್ಲಾಸಿಂದ ಅವರಿಗೆ ಟೆಕ್ನಾಲಜಿ, ವರ್ಚುವಲ್ಲು, ವೆಬಿನಾರು, ಆನ್ಲೈನ್ ಅವರು ತಯಾರಾಗ್ಬಿಟ್ರು. ನಾವು ಆ ಥರ ತಯಾರಾಗಿಲ್ಲ. ಯಾರು ಗೊತ್ತಿಲ್ಲದವರು ಗೊತ್ತಿರೋ ಹತ್ರ ಕೆಲಸ ಮಾಡಿಸ್ಕೊಂಡ್ರೆ ಮುಗಿದೋಯ್ತು. ಅವಳು 5 ನಿಮಿಷಕ್ಕೆ ನನಗೆ ಆ PPT ಮಾಡಿಕೊಟ್ಟು ನಾನು ಆ ಕ್ಲಾಸಲ್ಲಿ ಹೋಗಿ ಹೇಳಿದೆ. ನಾನು ಅದಕ್ಕೆ ಹೇಳೋದು, ಕಲಿಕೆಗೆ ಕೊನೆ ಇಲ್ಲ. ನಾವು ಕಲಿಬೇಕು, ಇನ್ನೊಬ್ರು ಕಲಿಸ್ಬೇಕು, ಇನ್ನೊಬ್ರು ಕಲ್ತಿದ್ದರ ಹತ್ರ ನಾವು ಕಲ್ತ್ಕೋಬೇಕು ಅಂತ ಹೇಳ್ತೀನಿ. ಪ್ರೆಸೆಂಟ್ ಟ್ರೆಂಡಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಬಹಳಷ್ಟು ಒಂದು ಹುಮ್ಮಸ್ಸು, ಉತ್ಸಾಹ, ಮತ್ತು ಎಲ್ಲಿ ಸಿಗುತ್ತೆ, ನನಗೆ ಅದು ಮಾಡಿಬಿಟ್ರೆ ಕೆಲಸ ಬೇಗ ಸಿಗುತ್ತೆ ಅನ್ನೋ ಒಂದು ಇರುತ್ತೆ. ಎಸ್, ಅದು ಶೂರ್ ಇವತ್ತಿನ ಪರಿಸ್ಥಿತಿಗೆ ಆಗುತ್ತೆ. ಇನ್ನೂ 10 ವರ್ಷ, 15 ವರ್ಷ, 20 ವರ್ಷ ಇದಿರುತ್ತೆ, ಮುಂದೆನೂ ಇರುತ್ತೆ. ಮುಂದೆ ಇದ್ದರೂ ಇದನ್ನು ಮನುಷ್ಯನ ರೀಪ್ಲೇಸ್ ಮಾಡಲ್ಲ, ಆ ಭಯ ಬೇಡ. ಇದನ್ನು ಕೋರ್ಸ್ಗಳನ್ನು ನೀವು ಮಾಡ್ಕೋಬೋದು. ಈ ಕೋರ್ಸ್ಗಳನ್ನು ಕರ್ನಾಟಕ ಸರ್ಕಾರದಲ್ಲೂ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದಲ್ಲೂ ಉಚಿತವಾಗಿ ಪ್ರೋಗ್ರಾಮನ್ನು ಸರ್ಟಿಫೈಡ್ ಕೋರ್ಸ್ಗಳನ್ನು ಮಾಡ್ತಿದ್ದಾರೆ. ಆ ಸರ್ಟಿಫೈಡ್ ಕೋರ್ಸಲ್ಲಿ ಯುವ AI ಅಂತ ಒಂದು ಸ್ಕೀಮ್ ಇದೆ, ಭಾರತ ಸರ್ಕಾರದ ಯುವ AI ಅಂತ. ಆ ಯುವ AI-ಯಲ್ಲಿ ಈಗಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ ಹಾಗೆ ರೋಬೋಟಿಕ್ಸ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಸರ್ಟಿಫೈಡ್ ಕೋರ್ಸಾಗಿ ಈಗ 6 ಮಂತ್ಸಿಂದ 2 years ಕೋರ್ಸ್ ತನಕ ಒಂದು ಕೋರ್ಸನ್ನು ಡಿಸೈನ್ ಮಾಡಿದ್ದಾರೆ. ಆ ಕೋರ್ಸ್ಗಳಲ್ಲಿ ನೀವು ಆಸಕ್ತಿ ಇದ್ದರೆ ಎಷ್ಟು ಬೇಕಾದರೂ ನೀವು ಕಲ್ತ್ಕೋಬೋದು. ಅದನ್ನು ದಯವಿಟ್ಟು ಈ ವೆಬ್ಸೈಟ್ಗೆ ಹೋಗಿ, ಯುವ AI ವೆಬ್ಸೈಟ್ಗೆ ಹೋಗಿ, ಭಾರತ ಸರ್ಕಾರದ್ದು ಇದು ಸ್ಪಾನ್ಸರ್ಡ್ ಸ್ಕೀಮ್ ಕೋರ್ಸ್ಗಳಿದು. ಉಚಿತವಾಗಿ ಟ್ರೈನಿಂಗ್ ಕೊಡ್ತಾರೆ. ಹಾಗೆ ನಾವು ಕರ್ನಾಟಕದಲ್ಲೂ ಕೂಡ ಇದನ್ನು ಈ ಕನ್ನಡದಲ್ಲೂ ಕೂಡ ಈ ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ AI-ಯನ್ನು ಒಂದು ಕೋರ್ಸ್ಗಳನ್ನು ಡಿಸೈನ್ ಮಾಡಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ನೀವು ಆಲ್ರೆಡಿ ಎಂಪ್ಲಾಯ್ ಆಗಿದ್ದರೂ ಅಥವಾ ನೀವು ಎಂಪ್ಲಾಯಿಗೆ ಹೋಗಬೇಕು ಅನ್ನೋದಿದ್ರು ಅಥವಾ ಬೇರೆ ಕೋರ್ಸ್ ಓದ್ತಾ ಇದ್ದರೂ ಕೂಡ ಯು ಕ್ಯಾನ್ ಡೂ ದಿಸ್. ಇದನ್ನು ಯೂಸ್ ಮಾಡ್ಕೊಳ್ಳಿ. ಅದು ಸ್ವಯಂ ಪೋರ್ಟಲ್ ಅಂತಿದೆ. ಇದು ಪೈಥಾನು, ಮೆಷಿನ್ ಲರ್ನಿಂಗ್ ಮತ್ತು ಡೇಟಾ ಸೈನ್ಸ್ ಬಗ್ಗೆ ಮಾಹಿತಿ ಕೊಡುತ್ತೆ. ಹಾಗೆ ಇವೆಲ್ಲ ಕೋರ್ಸ್ಗಳು ಕೂಡ ಒಂದು ಸರ್ಟಿಫೈಡ್ ಕೋರ್ಸ್ ಆಗಿರುತ್ತೆ. ಸರ್ಕಾರ ನೀಡುವಂಥ ಪ್ರಮಾಣ ಪತ್ರಗಳಿವು. ಈ ಪ್ರಮಾಣ ಪತ್ರ ಇಟ್ಕೊಂಡ್ರೆ ನೀವು ಯಾವ ಸಂಸ್ಥೆಗೆ ಹೋದರೂ ಕೂಡ ಅದು ವ್ಯಾಲಿಡ್ ಆಗುತ್ತೆ. ಹಾಗೆ ವಿದ್ಯಾರ್ಥಿಗಳೇ, ಈ AI ತಗೊಳ್ಳುವಾಗ ಕನ್ನಡದಲ್ಲೂ ಇದೆ, ನಮ್ಮ ಕನ್ನಡದಲ್ಲೂ ಕನ್ನಡದಲ್ಲೂ ಇದೆ. ಕೌಶಲ್ಯ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದು ನಮ್ಮ ಕೌಶಲ್ಯನ ವೃದ್ಧಿ ಮಾಡ್ಕೋಬೇಕು ಮತ್ತು ನಮ್ಮ ಬುದ್ಧಿಮತ್ತೆಯನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಂಥ ಕೋರ್ಸ್ಗಳಷ್ಟೇ. ನೀವು ವಿದ್ಯಾರ್ಥಿಗಳೇ, ನೀವು ಯಾವುದಾದ್ರೂ ಕೋರ್ಸ್ ತೊಗೊಳ್ಳಿ, ನಿಮ್ಮ ಆಸಕ್ತಿ, ನಾನು ಹೇಳಿದೆ, ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ನೀವು ಕೋರ್ಸ್ ತೆಗೆದುಕೊಳ್ಳಿ. ಆದರೆ ಆ ಕೋರ್ಸನ್ನು ಕಂಪ್ಲೀಟ್ ಮಾಡಿ, ಆ ಕೋರ್ಸನ್ನು ಕಂಪ್ಲೀಟ್ ಮಾಡಿದ ನಂತರ ಸರ್ಟಿಫಿಕೇಟ್ ತೊಗೊಳ್ಳಿ. ನೀವು ಅರ್ಧಕ್ಕೆ ಬಿಟ್ಟಿದ್ದಾದರೆ ನೀವು ಎಲ್ಲೂ ಸಲ್ಲೋದಿಲ್ಲ. ಯಾವ ಕೋರ್ಸ್ ಮಾಡಿದರೂ ನಿಮಗೆ ಸಲ್ಲೋದಿಲ್ಲ. ಹಾಗಾಗಿ ಯಾವುದೇ ಒಂದು ಕೋರ್ಸ್ ಆಗಲಿ, ಅದು ಡಿಗ್ರಿ ಕೋರ್ಸ್ ಆಗಲಿ, ಡಿಪ್ಲೊಮಾ ಕೋರ್ಸ್ ಆಗಲಿ, ITI ಆಗಲಿ,
ಕಂಪ್ಲೀಟ್ ದಿ ಕೋರ್ಸ್ ವಿತ್ ನಿಮ್ಮ ಒಂದು ಝೀಲು ಪ್ಯಾಷನ್ ಇಟ್ಕೊಂಡು ಕಂಪ್ಲೀಟ್ ಮಾಡಿ. ಡೆಫಿನೆಟ್ಲಿ ಜಾಬ್ ವಿಲ್ ಗೆಟ್ ಎ ಜಾಬ್ ವಿಲ್ ಕಮ್ ಟು ಯು. ಯು ಶುಡ್ ನಾಟ್ ಸರ್ಚ್ ದಿ ಜಾಬ್ ಶುಡ್ ಕಮ್ ಟು ಯು. ಯಾವಾಗ ಇಫ್ ಯು ಹ್ಯಾವ್ ಎ ಸ್ಕಿಲ್, ಎಸ್ ದಟ್ ವಿಲ್ ಕಮ್ ಟು ಯು. ಇಫ್ ಯು ಡೋಂಟ್ ಹ್ಯಾವ್ ಸ್ಕಿಲ್, ಯು ಹ್ಯಾವ್ ಟು ಗೋ ವಿತ್ ದಟ್. ವರ್ಕ್ ಫ್ರಮ್ ಹೋಮ್ ಅಂತ ಬಂದಿರೋದು ಸಾಕಷ್ಟು ಹೆಣ್ಮಕ್ಳಿಗೆ ಬೆನಿಫಿಟ್ ಆಗಿದೆ. ಆಮೇಲೆ ಹೆಣ್ಮಕ್ಳಲ್ಲಿ ಆ ಅರ್ನಿಂಗ್ ಕೆಪಾಸಿಟಿನೂ ಜಾಸ್ತಿ ಆಗಿದೆ. ವೆನ್ ಕಂಪೇರ್ಡ್ ಟು ಬಾಯ್ಸ್, ವಿಮೆನ್ ಫೋಕ್ ಆರ್ ಅರ್ನಿಂಗ್ ಬೆಟರ್ ದ್ಯಾನ್ ದ ಇವನ್ ಮೆನ್ ಅಂತೇಳ್ಬಿಟ್ಟು ನಾನು ನಿಮ್ಮ ಪ್ರಶ್ನೆಗೆ ನಾನು ಹೇಳ್ತೀನಿ. ಇವಾಗ ಗ್ರಾಮೀಣದಲ್ಲೂ ಎಷ್ಟೋ ಕಡೆ ಇವಾಗ ಕಂಪ್ನಿಗಳ ಈ ಥರ IT ಕಂಪನೀಸ್ಗಳು, ಸಾಫ್ಟ್ವೇರ್ ಕಂಪನೀಸ್ ಅಲ್ಲಿ ಹೋಗಿ ಸ್ಟಾರ್ಟ್ ಮಾಡ್ತಾ ಇರೋದೆ. ಈಗಿನ ಕಾಲದಲ್ಲಿ ಮುಂಚೆ ಹೇಳೋರು ವರ್ಲ್ಡ್ ಈಸ್ ರೌಂಡ್ ಅಂತ, ಇಲ್ಲ ವರ್ಲ್ಡ್ ಈಸ್ ಫ್ಲ್ಯಾಟ್ ಅಂತ ಹೇಳ್ತೀನಿ. ಸೊ ವರ್ಲ್ಡ್ ಈಸ್ ಫ್ಲ್ಯಾಟ್ ಅಂದರೆ ಇವಾಗ ಒಂದು ಕ್ಲಿಕ್ ಮಾಡಿದ್ರೆ ಎಲ್ಲ ಪ್ರಪಂಚ ಎಲ್ಲಿ ಬೇಕಾದ್ರು ಕಾಣುತ್ತೆ. ವೆದರ್ ಹೆಸರು ಘಟ್ಟ ಇರ್ಬೋದು, ಬನ್ನೇರು ಘಟ್ಟ ಇರ್ಬೋದು, ಯಾವ ಘಟ್ಟ ಬೇಕಾದ್ರು ಇರಲಿ, ಎಲ್ಲರೂ ಎಲ್ಲಿ ಬೇಕಾದ್ರು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಿ ಸಮಾನತೆಯಲ್ಲಿ ಈಕ್ವಲ್ ರೈಟ್ಸ್ ಅಂತಾರಲ್ಲ, ಎಜುಕೇಷನ್ಗೂ ಇದೆ, ಎಂಪ್ಲಾಯ್ಮೆಂಟ್ಗೂ ಇದೆ, ಎಂಪವರ್ಮೆಂಟ್ಗೂ ಇದೆ ಮೇಡಮ್. ಓಕೆ ಸರ್, SSLC ಹಾಗೂ PUCಯ ನಂತರ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಅವಕಾಶಗಳಿದೆ, ಆಯ್ಕೆಗಳಿದೆ, ಜೊತೆಗೆ ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ, ಶಿಕ್ಷಕರು, ಹೆತ್ತವರ ಪಾತ್ರ ಏನು, ಈ ಎಲ್ಲ ವಿಚಾರಗಳ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಧನ್ಯವಾದ. ಈ ಒಂದು ದೂರದರ್ಶನ ಚಂದನ ವಾಹಿನಿಯು ಒಂದು ಕಂಪ್ಲೀಟ್ ಮಾಹಿತಿಯನ್ನು, ಒಂದು ಪ್ಯಾಕೇಜನ್ನು ನಿಮಗೆ ಒದಗಿಸಿದೆ. ಇದನ್ನು ನೋಡಿಕೊಂಡು ನಿಮ್ಮ ಮಾರ್ಗವನ್ನು ನೀವು ಕಂಡಿಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನಾನು ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ನಮ್ಮ ಚಂದನ ಮಂಥನ ಕಾರ್ಯಕ್ರಮವನ್ನು ನೀವು DD ಚಂದನ ನ್ಯೂಸ್ ಯೂಟ್ಯೂಬ್ ವಾಹಿನಿ, ಹಾಗೆ ಎಕ್ಸ್ ಖಾತೆ, ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮೂಲಕವೂ ವೀಕ್ಷಣೆ ಮಾಡಬಹುದು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ.